ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಮತ್ತೊಮ್ಮೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭವಿಷ್ಯವನ್ನ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ನುಡಿದಿದ್ದಾರೆ. ಜನವರಿ 6 ಅಥವಾ ಜನವರಿ 9ಕ್ಕೆ ಡಿಕೆಶಿ ಅಧಿಕಾರಕ್ಕೆ ಏರೋದು ಪಕ್ಕಾ ಅಂತ 200% ಕನ್ಫರ್ಮ್ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿರುವಂಥದ್ದು. ಶರಣರು ಶಕ್ತಿ ಪಡೆದವರು ಹೇಳಿದ್ದು ಸತ್ಯವಾಗತ್ತೆ. ಒಪ್ಪಂದ ಆಗಿದೆ ಅಂತ ನಮ್ಮ ನಾಯಕರೇ ಹೇಳಿದ್ದಾರೆ. ಒಪ್ಪಂದ ಆಗಿದ್ರಷ್ಟೇ ನಮ್ಮ ನಾಯಕರು ಹೇಳೋದಕ್ಕೆ ಸಾಧ್ಯ. ಅವ್ರು ಸುಮ್ಮನೆ ಹೇಳೋದಿಲ್ಲ. ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಒಪ್ಪಂದ ಆಗಿರಲಿಲ್ಲ ಅಂದ್ರೆ ಇಲ್ಲ ಅಂತಲೇ ಹೇಳ್ತಾ ಇದ್ರು. ಜನವರಿ 6 ಅಥವಾ 9ಕ್ಕೆ ಅಧಿಕಾರಕ್ಕೆ ಏರೋದು ಪಕ್ಕಾ ಅಂತ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ. ನನ್ನ ಬಾಯಿಂದ ಬರಬೇಕಾದ್ರೆ ಕೆಲವು ಶರಣರು ಯಾರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿರ್ತಾರೆ, ಕೆಲವರು ಇದ್ದಾರೆ. ಇಂಥ ದಿನ ಮಳೆ ಬರ್ತದೆ, ಅಂಥ ದಿನ ಮಳೆ ಬರ್ತದೆ, ಇಂಥ ದಿವಸ ಇಂಥ ಅನಾಹುತ ಆಗ್ತದೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂಥವರಿಂದ ನಾನು ಮಾಹಿತಿನ ತಗೊಂಡು ಅವರಿಂದ ಆ ಬಾಯಿಂದ ಬಂದದ್ದನ್ನು ನಾನು 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200ಕ್ಕೆ 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ ಅವ್ರಿಗೆ. ಏನ್ ಅಡಕೊಳ್ಳಿ, ನಮ್ಮ ನಾಯಕರು, ನಾವು ಅದನ್ನು ಆಲಿಸ್ಬೇಕಾಗ್ತದೆ, ನಾವು ಕೇಳಬೇಕಾಗ್ತದೆ. ಅವ್ರಿಗೆ ಆದಂತ ಒಂದು ರೀತಿಯಲ್ಲಿ ಅವ್ರಿಗೆ ಒತ್ತಡ ಇರ್ತದೆ. ನಿಮ್ಮವರು ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೆಲ್ಲ ಬಿಟ್ಕೊಡೋಕೆ ತಯಾರು ಇಲ್ಲ. ನಾವು ಅದಕ್ಕೆ ಹಿಂದೆ ಸರಿಯುವಂತ ಕೆಲಸನೂ ಇಲ್ಲ. ನಾವು ನಮ್ಮ ಮಾತಿನ ಮೇಲೆ ನಾವು ಬದ್ಧವಾಗಿರ್ತೀವಿ, ನಾವು ಹೇಳ್ತೀವಿ. ಹೇಳ್ತಾ ಇದ್ದೀನಲ್ಲ, ಯಾರೋ ಶರಣರು ಯಾರಿಗೆ ಶಕ್ತಿ ಭಗವಂತ ಕೊಟ್ಟಿರ್ತಾನ ಅವ್ರ ನಾಲ್ಗೆಯಿಂದ ಬಂದದ್ದನ್ನು ನಾನು ನುಡಿತಾ ಇದ್ದೀನಿ. ಹೇಳದ್ನಲ್ಲ, ಕ್ಲಾರಿಟಿ ಈಗಾಗಲೇ ನಮ್ಮ ನಾಯಕರು ಹೇಳಿಲ್ವಾ? ಒಪ್ಪಂದ ಆಗಿದೆ ಅಂತ ನಮ್ಮ ನಾಯಕರು ಹೇಳಿದ್ರು ಇಲ್ವೋ ಹೇಳಿ. ಒಪ್ಪಂದ ಆಗಿದ್ರೆ ಮಾತ್ರ ನಮ್ಮ ನಾಯಕರು ಹೇಳಕ್ ಸಾಧ್ಯನೇ ಹೊರತು ಒಪ್ಪಂದ ಇಲ್ದಾರೋ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಇದ್ರು. ಇದು ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು. ಸ್ಪಷ್ಟವಾಗಿ ಅವರು ಮುಹೂರ್ತವನ್ನೇ ನಿಗದಿ ಮಾಡಿದ್ದಾರೆ. ಜನವರಿ 6 ಅಥವಾ ಜನವರಿ 9 ಈ 2 ದಿನಗಳಲ್ಲಿ ಒಂದು ದಿನ ಅಧಿಕಾರಕ್ಕೆ ಏರೋದು ಪಕ್ಕಾ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಏರೋದು ಪಕ್ಕಾ ಅಂತ 200% 200% ಅವರು ಅಧಿಕಾರಕ್ಕೆ ಬಂದೇ ಬರ್ತಾರೆ. ಅವರ ನಡುವೆ ಒಪ್ಪಂದ ಆಗಿದೆ, ಒಪ್ಪಂದ ಆಗಿರೋದಕ್ಕೇನೆ ಅವರು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಅವರು ಹಾಗೆ ಹೇಳ್ತಾ ಇರಲಿಲ್ಲ ಅಂತ ಇಕ್ಬಾಲ್ ಹುಸೇನ್ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಜನವರಿ 6 ಅಥವಾ ಜನವರಿ 9ಕ್ಕೆ ಡಿಸಿಎಂ ಅಧಿಕಾರಕ್ಕೆ ಗೇರ್ತಾರೆ, ಸಿಎಂ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿರುವಂಥದ್ದು. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬರೀ ಒಂದು ಕಮ ಬಿದ್ದಿತ್ತು ಅಷ್ಟೇ. ಇಂಟರ್ವೆಲ್ ಆಯಿತು. ಇವಾಗ ಇಂಟರ್ವೆಲ್ ನಂತರ ಮತ್ತೆ ಶುರುವಾಗಿದೆ ಕುರ್ಚಿ ಕದನದ ಹೇಳಿಕೆಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.